ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಬಸವನಗೌಡ ದದ್ದಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶನ ಮುಂದುವರೆಸಿದ್ದಾರೆ. 36 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಏನನ್ನೂ ಬಿಡದೆ ಕಂಪ್ಲೀಟ್ ಆಗಿ ಸರ್ಚ್ ಅನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಿಕ್ಕ ದಾಖಲೆಗಳ ಬಗ್ಗೆ ಸುದೀರ್ಘವಾಗಿ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಕೆಲ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು ಈ ಬಸವನಗೌಡ ದದ್ದಲ್ PA ಏನಿದ್ದಾರಲ್ಲ ಪಂಪಣ್ಣ, ಈತನಿಗೂ ಕೂಡ ಪ್ರಶ್ನೆಗಳ ಸುರಿಮಳೆಗೆಯನ್ನು ಗೈದಿದ್ದಾರೆ. ಇನ್ನು ದದ್ದಲ್ ನಿವಾಸದಲ್ಲಿ ಪಂಪಣ್ಣಗೆ ಇಡಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಇನ್ನು ಪಂಪಣ್ಣ ಯಾವುದಕ್ಕೂ ಕೂಡ ಸರಿಯಾದಂತಹ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ರಾಯಚೂರಿನ ಆಶಾಪುರ ರಸ್ತೆಯಲ್ಲಿದೆ ದದ್ದಲ್ ನಿವಾಸ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಬಹುಕೋಟಿ ಹಗರಣದಲ್ಲಿ ಈ ಒಂದು ನಿಗಮದ ಅಧ್ಯಕ್ಷರಾಗಿರುವಂತಹ ದದ್ದಲ್ ಅವರ ಪಾತ್ರವೂ ಕೂಡ ಇದೆ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹವಾಲಾ ಹಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಲಿಕ್ವಿಡ್ ಹಣವನ್ನು ಎಷ್ಟರ ಮಟ್ಟಿಗೆ ಪಡ್ಕೊಂಡಿದ್ದಾರೆ, ಚಿನ್ನದ ಬಿಸ್ಕೆಟನ್ನು ಎಷ್ಟು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇನ್ನು ಇಂದು ರಾತ್ರಿ ಕೂಡ ದದ್ದಲ್ ಮನೆಯಲ್ಲಿ ಇಡಿ ಶೋಧ ಮುಂದುವರಿಕೆಯಾಗುವಂತಹ ಸಾಧ್ಯತೆ ಇದೆ. ನಾಳೆ ಬಸವನಗೌಡ ದದ್ದಲ್ ನಿವಾಸಕ್ಕೆ ಇಡಿ ಹಿರಿಯ ಅಧಿಕಾರಿಗಳು ಆಗಮಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ದದ್ದಲ್ ನಿವಾಸಕ್ಕೆ ಆಗಮಿಸಿ ಹಿರಿಯ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ನಡೆಸ್ತಾರೆ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇದಕ್ಕೂ ಮುನ್ನ ಬಳ್ಳಾರಿಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಮನೆಗೂ ಕೂಡ ಭೇಟಿಯನ್ನು ಕೊಡ್ತಾರಂತೆ. ಯಾಕಂತಂದರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಆರೋಪ ಇದೆ. ಅವರೇ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಮೀಟಿಂಗನ್ನು ಮಾಡಿ ಒತ್ತಡವನ್ನು ಹೇರಿದ್ರು ಅನ್ನೋ ಒಂದು ಆರೋಪ ಇರುವಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಇರುವಂತಹ ಮಾಜಿ ಸಚಿವ ನಾಗೇಂದ್ರ ಮನೆಗೂ ತೆರಳಿ ಹಿರಿಯ ಅಧಿಕಾರಿಗಳು ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಅದಾದ ಮೇಲೆ ರಾಯಚೂರಿಗೂ ತೆರಳುತ್ತಾರೆ. ರಾಯಚೂರು ದದ್ದಲ್ ಮನೆ ಏನಿದೆ, ಆ ದದ್ದಲ್ ಮನೆಯಲ್ಲಿ ಕಂಪ್ಲೀಟ್ ಆದಂತಹ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಇದುವರೆಗೂ ಸೀಸ್ ಮಾಡಿರುವಂತಹ ದಾಖಲೆಗಳ ಪರಿಶೀಲನೆ ಆಗುತ್ತೆ, ಬ್ಯಾಂಕ್ ಖಾತೆಗಳ ಪರಿಶೀಲನೆ ಆಗುತ್ತೆ, ಹಾಗೆಯೇ ಮೊಬೈಲನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇಬ್ಬರು ಶಾಸಕರಿಗೂ ಕೂಡ ಈಗ ಇಡಿ ಕಂಟಕ ಎದುರಾಗಿರುವಂಥದ್ದು. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಏನಿದ್ದಾನೆ, ಈ ದದ್ದಲ್ ಅವರ ಅಕ್ಕನ ಮಗ ಕಾರ್ತಿಕ್, ಇಡಿ ಕಚೇರಿಗೆ ಆತನನ್ನು ಕರೆ ತಂದಿರುವಂಥದ್ದು. ಇನ್ನು ಕಾರ್ತಿಕ್ ಬಸವನಗೌಡ ದದ್ದಲ್ ಅವರ ಅಕ್ಕನ ಮಗ, ಶಾಂತಿನಗರದ ಇಡಿ ಕಚೇರಿಗೆ ಆತನನ್ನು ಕರೆದುಕೊಂಡು ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂತಂದರೆ ಆಪ್ತರಾಗಿರ್ತಾರೆ ಈ ಶಾಸಕರಿಗೆ. ದದ್ದಲ್ಗೂ ಕೂಡ ತುಂಬ ಆಪ್ತನಾಗಿರ್ತಾನೆ ಕಾರ್ತಿಕ್, ಅವರ ಜೊತೆ ಓಡಾಡ್ಕೊಂಡಿರ್ತಾನೆ. ಹೀಗಾಗಿ ಆತನಿಗೇನಾದರೂ ಈ ಬಗ್ಗೆ ಮಾಹಿತಿ ಇದೆಯಾ, ಈತನಿಗೆ ಏನಾದರೂ ಈ ವ್ಯವಹಾರದ ಬಗ್ಗೆ ಗೊತ್ತಿತ್ತಾ, ಹಣ ವರ್ಗಾವಣೆ ಬಗ್ಗೆ ಗೊತ್ತಿತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಮಾಡೋದಕ್ಕೆ ಕಾರ್ತಿಕ್ನನ್ನು ಈಗ ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಅಧಿಕಾರಿಗಳು. ಯಲಹಂಕದ ನಿವಾಸದಿಂದ, ಯಲಹಂಕದಲ್ಲೂ ಕೂಡ ಬಸವನಗೌಡ ದದ್ದಲ್ ಅವರ ಮನೆ ಇದೆ, ಅಲ್ಲಿಂದ ನೇರವಾಗಿ ಈಗ ಶಾಂತಿನಗರದ ಕಚೇರಿಗೆ ಕರೆತಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳಿಗೆ ಬೇಕಾದಂತಹ ಸಾಕ್ಷ್ಯಾಧಾರಗಳೇನಿದೆ ಅವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಜನ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಪ್ರಮುಖ ಮುಖಂಡರು ಕೂಡ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಅನೇಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋ ಒಂದು ಆರೋಪವನ್ನು BJP JDS ಮಾಡ್ತಾ ಇರುವಂಥದ್ದು. ಹೀಗಾಗಿ ಅವರ ಬುಡಕ್ಕೂ ಬರುತ್ತಾ ಈ ಒಂದು ಪ್ರಕರಣ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹವಾಲಾ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ, ಹಣವನ್ನು ಪಡೆದುಕೊಂಡಿದ್ದಾರೆ. 187 ಕೋಟಿ ಹಣವನ್ನು ಇದರಲ್ಲಿ ಕಂಪ್ಲೀಟಾಗಿ ಮೋಸ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರ ಮೇಲೆ ಆರೋಪ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನೋಡ್ತಾ ಇದ್ದೀವಿ ಬಸವನಗೌಡ ದದ್ದಲ್ ಮನೆಯಲ್ಲಿ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ತಲಾಶನ ನಡೆಸ್ತಾ ಇದ್ದಾರೆ. ಇದುವರೆಗೂ ಕೂಡ ದದ್ದಲ್ ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳೇನು, ಸದ್ಯಕ್ಕೆ ಈ ಒಂದು ದಾಳಿ ಏನಿದೆ ಹೀಗೆಯೇ ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ ಅಂತ? ವಿಶ್ವನಾಥ್,
ಏನು ರಾಯಚೂರಿನಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಮತ್ತೆ ಗ್ರಾಮೀಣ ಶಾಸಕರಾದಂತ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ 2 ದಿನಗಳಿಂದ ಕೂಡ ಇಡಿ ದಾಳಿ ನಡೆಸಿರುವಂತದ್ದು. ಇನ್ನು ಏನು ಅಲ್ಲಿ ಅಧಿಕಾರಿಗಳ ಮೂಲಗಳಿಂದ ತಿಳಿದು ಬರ್ತಿರೋದೇನಂತಂದ್ರೆ ನಾಳೆ ಕೂಡ ದಾಳಿ ಈ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸ್ತಾರೆ ಅಂತೇಳಿ ಒಂದು ಮಾಹಿತಿ ಕೂಡ ಈಗೀಗ ಕೂಡ ಸಿಕ್ಕಿರುವಂತದ್ದು. ಏನು ಬಸನಗೌಡ ದದ್ದಲ್ ಅವರ ಮನೆಯಲ್ಲಿ ಇಡಿ ದಾಳಿ ನಡೆಸಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಅವರು ಏನು 187 ಕೋಟಿ ಹಗರಣದಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ತಮ್ಮ ಸಂಬಂಧಿಕರ ಮೇಲೆ ಹೊಲಗಳನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಸ್ವಂತ ದದ್ದಲ್ ಅವರ ಪತ್ನಿಯ ಅಕ್ಕನನ್ನು ಕೂಡ ಏನು ಗೂಗಲ್ ಗ್ರಾಮದಿಂದ ಕೂಡ ಅವರನ್ನು ಗಲಗ್ ಗ್ರಾಮದಿಂದ ಕರ್ಕೊಂಡು ಬಂದು ಇಲ್ಲಿ ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆಯಲ್ಲಿ ಕೂಡ ಒಂದು ವಿಚಾರಣೆಗೂ ಕೂಡ ಮುಂದಾಗಿರುವಂತದ್ದು. ಏನು ಇನ್ನೊಂದು ಮಾಜಿ PA ಆದಂತ ಪಂಪಣ್ಣ ಅವರನ್ನ ನಿನ್ನೆ ಮಧ್ಯಾಹ್ನದಿಂದ ಕೂಡ ಇವತ್ತು ಮಧ್ಯಾಹ್ನದವರೆಗೆ ಕೂಡ ವಿಚಾರಣೆ ಪಂಪಣ್ಣವರ ಮನೆಯಲ್ಲಿ ನಡೆಸಿದ್ರು. ಆದ್ರೆ ಪಂಪಣ್ಣವರು ಸರಿಯಾದ ರೀತಿಯಾದಂತ ಮಾಹಿತಿ ನೀಡದೇ ಕಾರಣದಿಂದಾಗಿ ಅವರನ್ನು ಕೂಡ ಅಲ್ಲಿ ಮತ್ತೆ ದದ್ದಲ್ ಮನೆಗೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ದದ್ದಲ್ ಮನೆಯಲ್ಲಿಯೂ ಕೂಡ ವಿಚಾರಣೆಗೆ ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು. ವಿಶ್ವನಾಥ್, ಧನ್ಯವಾದ ಅನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಅನೇಕ ಮಂದಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ಇಡಿಗೂ ಮತ್ತು SITಗೂ ಕೂಡ ಇರುವಂಥದ್ದು. ಹೀಗಾಗಿ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಸಾಲ್ವ್ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.